ಕೇಶವ್ ಮತ್ತೆ ಗಂಗಾ ಮದ್ವೆ ಆಗಿ 6 ವರ್ಷ ಆಗೋಗಿತ್ತು. ಆದ್ರೆ ಇವತ್ತಿಗೂ ಅವರಿಬ್ಬರಲ್ಲಿ ಹೊಂದಾಣಿಕೆ ಅನ್ನೋದೇ ಇರ್ಲಿಲ್ಲ. ಅದಕ್ಕೆ ಕಾರಣ ಆಗಿತ್ತು ಕೇಶವ್ ಎಣ್ಣೆ ಕುಡಿಯೋದು. ಕೇಶವ್ ಪ್ರತಿದಿನ ಎಣ್ಣೆ ಕುಡ್ದು ನಶೆನಲ್ಲಿ ಮನೆಗ್ ಬರ್ತಾ ಇದ್ದ. ಅರೆ ಗಂಗಾ, ಹೋಗೋ ಊಟ ಹಾಕೋ. ಎಷ್ಟು ಸಲ ಹೇಳಿದೀನಿ ನಾನ್ ನಿಮ್ಗೆ ಎಣ್ಣೆ ಕುಡ್ದು ಮನೆಗ್ ಬರ್ಬೇಡಿ ಅಂತ. ಅರೆ ಇದು ನನ್ ಮನೆ, ನೀನ್ ಯಾರು ನನ್ ಮನೆಯಲ್ಲೇ ತಡಿಯೋವಳು? ನಾನು ನಿಮ್ ಹೆಂಡತಿ, ಮತ್ತೆ ಇವನು ನಿಮ್ ಮಗ ಸೌರಭ್. ಸೌರಭ್ಗೆ ನಿಮ್ನ ನೋಡಿದ್ರೆ ತುಂಬಾ ಭಯ ಅಂತೆ. ಕೊನೆ ಪಕ್ಷ ಇವನಿಗೋಸ್ಕರನಾದ್ರೂ ಎಣ್ಣೆ ಕುಡಿಯೋದನ್ನ ಬಿಡಿ. ಇವನು ನನ್ ಮಗ, ನನ್ನ ನೋಡಿ ಯಾಕೆ ಭಯ ಪಡ್ತಾನೆ? ನೀನು ಯಾವಾಗ್ಲೂ ಕೆಟ್ಟದನ್ನೇ ಹೇಳ್ತೀಯ. ಸೌರಭ್, ಏ ಸೌರಭ್. ಸೌರಭ್ ತನ್ನ ಅಪ್ಪನ್ಗೆ ಹೆದರ್ಕೊಂಡು ಒಳಗಡೆ ರೂಮ್ಗೆ ಓಡ್ ಹೋಗ್ತಾನೆ. ನೀನು ನನ್ ಮಗನನ್ನ ಹೆದ್ರು ಪುಕ್ಲನಾಗ್ ಮಾಡಿದ್ಯಾ? ಮತ್ತೆ ನಶೆನಲ್ಲಿ ಕೇಶವ್ ಗಂಗಾಗೆ ಹೊಡಿತಾ ಇದ್ದ. ಇದು ಪ್ರತಿದಿನ ನಡೀತಿತ್ತು. ಕೇಶವ್ ಪ್ರತಿದಿನ ಎಣ್ಣೆ ಕುಡ್ಕೊಂಡ್ ಬರ್ತಿದ್ದ, ಮತ್ತೆ ನಶೆನಲ್ಲಿ ತನ್ನ ಹೆಂಡತಿಗೆ ಹೊಡಿತಾ ಇದ್ದ. ಕೇಶವ್ ಮಗ ಸೌರಭ್ ಹೆದರ್ಕೊಂಡು ರೂಮ್ಗೆ ಓಡ್ ಹೋಗ್ತಿದ್ದ. ಅವನು ಯಾವ್ದೋ ಒಂದು ಮೂಲೆಯಲ್ಲಿ ಬಚ್ಚಿಟ್ಕೊಂಡ್ ಕೂರ್ತಿರ್ತಿದ್ದ. ಒಂದಿನ ಏನಾಯ್ತು ಅಂದ್ರೆ, ಗಂಗಾ ನಿರ್ಧಾರ ಮಾಡ್ಕೊಂಡಿದ್ಲು ಇವತ್ತು ಕೇಶವ್ನ ಈ ಪ್ರತಿದಿನದ ದಬ್ಬಾಳಿಕೆಯಿಂದ ತಪ್ಪಿಸ್ಕೋಬೇಕು ಅಂತ. ಅದಕ್ಕೆ ಗಂಗಾ ಅವಳ ತಂದೆ ಮಧುಕರ್ ರಾವ್ನ ಮನೆಗ್ ಕರೆದಿದ್ಲು. ಅಪ್ಪಾಜಿ, ಇದು ಪ್ರತಿದಿನ ನಡೀತಿದೆ. ದಿನ ಇವರು ಎಣ್ಣೆ ಕುಡ್ಕೊಂಡ್ ಮನೆಗ್ ಬರ್ತಾರೆ, ಮತ್ತೆ ಮನೆಗ್ ಬಂದು ನನ್ಗೆ ಹೊಡಿತಾರೆ. ಈಗ ಸೌರಭ್ ಅವ್ರ ತಂದೆನ ನೋಡಿದ್ರೆ ಹೆದರ್ಕೋತಿದ್ದಾನೆ. ನೀನು ಚಿಂತೆ ಮಾಡ್ಬೇಡ, ನಾನು ಅಳಿಯನ ಹತ್ರ ಮಾತಾಡ್ತೀನಿ. ಅಪ್ಪ ಮಗಳು ಕೇಶವ್ ಮನೆಗ್ ಬರೋದಕ್ಕೋಸ್ಕರ ಕಾಯ್ತಾ ಇದ್ರು. ಸ್ವಲ್ಪ ಹೊತ್ತಿನ ನಂತರ ಕೇಶವ್ ಬಂದ, ಆದ್ರೆ ಅವನು ನಶೆನಲ್ಲಿ ಮುಳುಗ್ ಹೋಗಿದ್ದ. ಅರೆ ಗಂಗಾ, ಅರೆ ಮಾವ, ನೀವ್ ಯಾವಾಗ ಬಂದ್ರಿ? ಗಂಗಾ, ನಿನ್ನ ಅಪ್ಪನ್ನ ಸ್ವಲ್ಪ ಚೆನ್ನಾಗ್ ನೋಡ್ಕೋ. ಅವ್ರಿಗೆ ಚೆನ್ನಾಗಿರೋ ತಿನ್ಸು, ಕುಡ್ಸು. ನಾನು ಊಟ ಮಾಡೋದಕ್ ಬಂದಿಲ್ಲ, ನಿಮ್ಮ ಹತ್ರ ಮಾತಾಡಕ್ ಬಂದಿದ್ದೀನಿ ಅಳಿಯಂದ್ರೆ. ನನ್ನ ಹತ್ರ ಮಾತಾಡಕ ಏನ್ ಮಾತಾಡ್ಬೇಕು? ನಿಮ್ಮ ಈ ಪ್ರತಿನಿತ್ಯದ ಕುಡಿಯೋದ್ರ ಬಗ್ಗೆ ಅಳಿಯಂದ್ರೆ ನೀವು ತಿಳುವಳಿಕೆ ಇದ್ದವರು, ನಿಮಗ್ ಗೊತ್ತಿರ್ಬೇಕಲ್ವಾ? ನಿಮ್ಮ ಈ ಎಣ್ಣೆ ಚಟದಿಂದ ನಿಮ್ಮ ಸಂಸಾರದ ಮೇಲೆ ಪ್ರಭಾವ ಬೀರ್ತಾ ಇದೆ. ನಿಮ್ಮ ಮಗ ಇವಾಗ ಹೆದರ್ತಾ ಇದ್ದಾನೆ. ನಿಲ್ಸಿ ಮಾವ, ಇದು ನನ್ನ ಪರ್ಸನಲ್. ನೀವು ಇದ್ರ ಮೇಲೆ ಮೂಗ್ ತುರಿಸ್ಬೇಡಿ, ಗೊತ್ತಾಯ್ತಾ? ನಾನು ನನ್ನ ಮಗಳ ಹಾಗೂ ಮೊಮ್ಮಗನ ಒಳ್ಳೆ ಭವಿಷ್ಯಕ್ಕೋಸ್ಕರ ಮಾತಾಡ್ಲೇಬೇಕು. ಅವಳು ನಿಮ್ಮ ಮಗಳಾಗಿದ್ಲು, ಆದ್ರೆ ಈಗ ನನ್ನ ಹೆಂಡತಿ. ನಾನು ಅವಳನ್ನ ಹೇಗಿಡ್ತೀನೋ ಹಾಗೆ ಅವಳಿರ್ಬೇಕು. ನಾನು ಅವಳಿಗೆ ಹೊಡಿಲಿ ಬಡಿಲಿ ಏನ್ ಬೇಕಾದ್ರೂ ಮಾಡ್ತೀನಿ. ಇಲ್ಲ ಅಳಿಯಂದ್ರೆ, ನೀವು ತಪ್ಪಾಗಿ ಹೇಳ್ತಾ ಇದ್ದೀರಾ. ಅವಳು ನನ್ ಮಗಳು ಈಗ್ಲೂ ಕೂಡ. ಅವಳನ್ನ ನಿಮ್ಮ ಹತ್ರ ಬೆಡ್ ತಿನ್ನಕ್ಕೆ ಇಡಕ್ ಆಗಲ್ಲ. ಹಾಗಾದ್ರೆ ಕರ್ಕೊಂಡೋಗಿ ನಿಮ್ ಮಗಳನ್ನ ನಿಮ್ ಹತ್ರ. ನಾನು ನೋಡ್ತೀನಿ ಎಷ್ಟು ದಿನ ಸಾಕಾಗುತ್ತೆ. ನಡಿ ಮಗಳೇ, ಇನ್ನು ಇವನ ಹತ್ರ ಮಾತಾಡದೆ ವೇಸ್ಟು. ಆದ್ರೆ ಸೌರಭ್, ಮಮ್ಮಿ ನಾನು ನಿಮ್ ಜೊತೆನೆ ಇರ್ತೀನಿ. ಆಹಾ, ನೀನು ಹೋಗೋ ನಿಮ್ಮಮ್ಮನ ಪಾಲ ಹಿಡ್ಕೊಂಡು. ನಡಿ ಗಂಗಾ, ಇನ್ನಾವು ಇಲ್ಲಿ ಇರ್ಲೇಬಾರ್ದು, ನಡಿ. ಸರಿ. ಗಂಗಾ ಮತ್ತೆ ಸೌರಭ್ ಮಧುಕರ್ ಜೊತೆ ಹೊರಟೋಗ್ತಾರೆ. ಮಧುಕರ್ ರಾವ್ ಹಳ್ಳಿನಲ್ಲಿದ್ರು. ಅವರಿಗೆ ಒಂದು ಮಾವಿನ ತೋಟ ಇತ್ತು. ತಾತ, ಇಷ್ಟೆಲ್ಲ ಮಾವಿನ ಹಣ್ಣು, ಇದನ್ನೆಲ್ಲ ನಾನೇ ತಿಂತೀನಿ. ಹಾ ತಿನ್ನು, ಇದನ್ನೆಲ್ಲ ನಾನ್ ನಿನಗೋಸ್ಕರನೇ ಬೆಳೆಸಿರೋದು ನನ್ನ ಮುದ್ದು ಕಂದ. ಸೌರಭ್ ತಾತನ್ ಮನೆಗ್ ಹೋದಾಗ ತುಂಬಾ ಖುಷಿಯಾಗಿದ್ದ. ಆದ್ರೆ ಗಂಗಾ ತಲೆ ಕೆಡ್ಸ್ಕೊಂಡಿದ್ಲು, ಖರ್ಚಿನ ಬಗ್ಗೆ ಯೋಚನೆ ಮಾಡ್ತಿದ್ಲು. ಅಪ್ಪಾಜಿ, ನಾನೇನೋ ಇಲ್ಲಿಗೆ ಬಂದ್ಬಿಟ್ಟೆ, ಆದ್ರೆ ನನ್ನಿಂದಾಗಿ ನಿಮ್ ಖರ್ಚು ಜಾಸ್ತಿ ಆಗತ್ತೆ. ಈ ಮಾವಿನ ಹಣ್ಣನ್ನ ಮಾರಿ ನಿಮ್ ಜೀವನ ಹೇಗೂ ನಡೆಸ್ತಾ ಇದ್ರಿ, ಆದ್ರೆ ನಾನು ಸೌರಭ್ ಇಲ್ಲಿಗೆ ಬಂದಿದ್ರಿಂದ ನಿಮ್ ಖರ್ಚು ಕೂಡ ಜಾಸ್ತಿ ಆಗೋಯ್ತಲ್ವಾ ಅಪ್ಪಾಜಿ? ಇಷ್ಟೆಲ್ಲ ಯೋಚಿಸ್ಬೇಡ ಗಂಗಾ, ಆ ಮೇಲ್ಗಡೆ ಇದಾನಲ್ವಾ, ಅವನ್ ಯಾವ್ದಾದ್ರು ಮಾರ್ಗನ ಹೇಳೇ ಹೇಳ್ತಾನೆ. ನನಗೆ ಖುಷಿಯಾಗಿದೆ. ನೀನು ಆ ಕುಡುಕ ಗಂಡನ ಜೊತೆಗೆ ಇರುವ ಅವಶ್ಯಕತೆ ಇಲ್ಲ. ದೇವರು ಎಲ್ಲದನ್ನು ಸರಿಪಡಿಸ್ತಾರೆ. ಸರಿ ಅಪ್ಪ. ಗಂಗಾ ಮನೆ ಕೆಲ್ಸ ಎಲ್ಲ ನೋಡ್ಕೋತಾ ಇದ್ಲು. ಈಗ ಮಧುಕರ್ ರಾವ್ ಇಡೀ ಸಮಯನ ಮಾವಿನ ತೋಟದಲ್ಲೇ ಕಳೀತಾ ಇದ್ರು, ತನ್ನ ಮೊಮ್ಮಗನ್ ಜೊತೆಗೆ ಮಾತಾಡ್ಕೊಂಡು. ಅಜ್ಜ, ಆ ಮರನ ನೀವ್ ಯಾವಾಗ ನೆಟ್ಟಿದ್ರಿ? ಆ ಮರ ಬಹುಶಃ ನಿಮ್ಮಮ್ಮ ನಿನ್ನ ಏಜಲ್ಲಿದ್ರಲ್ಲ ಅವಾಗ.
ಅಪ್ಪ, ಮತ್ತೆ ಆ ದೊಡ್ಡದಾಗಿರೋದು ಅದನ್ನ ನಾನ್ ನೆಟ್ಟಿಲ್ಲ ಮಗು, ಅದನ್ನ ನಮ್ಮ ಅಪ್ಪ ನೆಟ್ಟಿದ್ರು. ನಾನು ಹುಟ್ಟಕ್ಕೂ ಮುಂಚೆ. ಅಂದ್ರೆ ಅದು ನಿಮ್ಗಿಂತನೂ ದೊಡ್ಡದಾ? ಹಾ. ಆಗ ಗಂಗಾ ಅಲ್ಲಿಗೆ ಅವರಿಬ್ಬರಿಗೂ ಟೀ ಮತ್ತೆ ತಿಂಡಿ ತಂದ್ಲು. ಸಾಕ್ ನಿಲ್ಸಿ ಇಬ್ರು, ಸ್ವಲ್ಪ ಟೀ ತಿಂಡಿ ಮಾಡಿ ಬನ್ನಿ. ಅರೆ ಗಂಗಾ, ಬಹಳ ದಿನ ಆಗೋಯ್ತು ನಿನ್ ಕೈಯಿಂದ ಆ ಚಟ್ನಿಯನ್ನ ತಿಂದೇನೆ. ನೋಡು, ಮಾವು ಕೂಡ ಕಾಯಾಗಿದೆ. ಆ ಚಟ್ನಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರೋದು. ಸರಿ ಅಪ್ಪಾಜಿ, ಇವತ್ತು ಮಾಡ್ತೀನಿ, ಸಂಜೆ ತರ್ತೀನಿ. ಅರೆ ವಾ. ಮಧುಕರ್ ಮತ್ತೆ ಸೌರಭ್ ಒಟ್ಟಿಗೆ ತಿಂಡಿ ತಿಂದು ಟೀ ಕುಡಿತಾರೆ. ಗಂಗಾ ಅಡ್ಗೆ ಮನೆಗ್ ಬಂದು ಮಸಾಲೆಯಿಂದ ಚಟ್ನಿ ಮಾಡ್ತಾ ಇದ್ಲು. ಸ್ವಲ್ಪ ಹೊತ್ತಲ್ಲೇ ಅವಳ ಚಟ್ನಿ ರೆಡಿ ಆಯ್ತು. ಈಗ ಇದು ತಯಾರಾಯ್ತು. ಗಂಗಾ ಚಟ್ನಿ ತಗೊಂಡು ತೋಟಕ್ ಹೋದಾಗ ಅಲ್ಲಿ ಮಧುಕರ್ ಸ್ನೇಹಿತರು ಇಬ್ರಿದ್ರು. ಅಪ್ಪಾಜಿ, ಚಟ್ನಿ ರೆಡಿ ಆಗಿದೆ. ಅರೆ ವಾ, ಇವರಿಬ್ರಿಗೂ ಸ್ವಲ್ಪ ತಿನ್ಸು. ಸರಿ ಅಪ್ಪಾಜಿ. ಗಂಗಾ 2 ಮಾವಿನಕಾಯನ್ನ ಕತ್ತರಿಸಿದ್ಲು, ಮತ್ತದಕ್ಕೆ ಚಟ್ನಿ ಹಚ್ಚಿದ್ಲು, ಮತ್ತೆ ಎಲ್ರಿಗೂ ಕೊಟ್ಲು. ಮಾವಿನಕಾಯಿ ರುಚಿ ನೋಡ್ತಿದ್ ಹಾಗೇನೆ. ಅರೆ ವಾ, ಇದಂತೂ ಬಹಳ ರುಚಿಕರವಾಗಿದೆ, ಖಾರವಾಗಿದೆ. ನಾನ್ ಹೇಳಿದ್ನಲ್ವಾ, ನನ್ ಗಂಗಾ ಚೆನ್ನಾಗಿ ಮಾವಿನಕಾಯಿ ಚಟ್ನಿ ಮಾಡ್ತಾಳೆ ಅಂತ. ಹಾ ಅಣ್ಣ, ಒಂದ್ ವೇಳೆ ಇವಳು ಮಾವಿನಕಾಯಿ ಚಟ್ನಿ ಮಾಡಕ್ ಶುರು ಮಾಡಿದ್ರೆ ನೋಡ್ತಾ ನೋಡ್ತಾ ಇದ್ದಂಗೆ ಎಲ್ಲ ಖಾಲಿ ಆಗ್ಬಿಡುತ್ತೆ. ಜನರೆಲ್ಲ ಫ್ಯಾನ್ಸ್ ಆಗ್ಬಿಡ್ತಾರೆ. ಹಾ ಹಾ, ಖಂಡಿತ. ಆ ವಿಷಯ ಕೇಳಿ ಗಂಗಾ ಯೋಚನೆ ಮಾಡಿದ್ಲು. ಹೇಗೂ ಕೂಡ ಖರ್ಚಿನ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಮಾವಿನಕಾಯಿ ಮಾರಿ ನನ್ಗೆ ದುಡ್ಡು ಬಂದ್ರೆ ನಮ್ ಸಮಸ್ಯೆ ಎಲ್ಲ ದೂರ ಆಗತ್ತೆ ಅಲ್ವಾ? ಏನಾಯ್ತು ಗಂಗಾ? ಅಪ್ಪಾಜಿ, ನಾನ್ ಏನ್ ಯೋಚನೆ ಮಾಡ್ತಿದೀನಿ ಅಂದ್ರೆ, ಕಾಕಾ ಹೇಳ್ದ ಹಾಗೆ ಮಾವಿನಕಾಯಿ ವ್ಯಾಪಾರ ಶುರು ಮಾಡೋಣ ಅಂತ. ಕಡೆ ಪಕ್ಷ ಸ್ವಲ್ಪನಾದ್ರೂ ಸಂಪಾದನೆ ಆಗತ್ತೆ. ಅಲ್ಲ, ಈ ಐಡಿಯಾ ಏನ್ ಕೆಟ್ಟದಾಗಿಲ್ಲ. ನಾನು ನಿನಗೆ ಸಹಾಯ ಮಾಡ್ತೀನಿ. ಮತ್ತೆ ಮಾರನೇ ದಿನದಿಂದನೇ ಗಂಗಾ ಮಾರ್ಕೆಟ್ ಅಲ್ಲಿ ಮಾವಿನಕಾಯಿ ವ್ಯಾಪಾರ ಮಾಡಕ್ಕೆ ಶುರು ಮಾಡಿದ್ಲು. ಅವಳು ಗಾಡಿನಲ್ಲಿ ಮಾವಿನಕಾಯನ್ನ ನೋಡಿ, ಮಾವಿನಕಾಯಿ ಎಷ್ಟಮ್ಮ? 15 ರೂಪಾಯಿ ಪ್ಲೇಟು. ನನಗೆ 1 ಪ್ಲೇಟ್ ಕೊಡು. ಗಂಗಾ ಆ ಹೆಂಗ್ಸಿಗೆ 1 ಪ್ಲೇಟ್ ಮಾವಿನಕಾಯನ್ನ ಕೊಟ್ಲು, ಮತ್ತೆ 15 ರೂಪಾಯಿ ಇಸ್ಕೊಂಡ್ಲು. ವಾ, ಇಷ್ಟು ಸ್ವಾದಿಷ್ಟವಾದ ಮಾವಿನಕಾಯನ್ನ ಇದಕ್ ಮುಂಚೆ ನಾನು ಯಾವತ್ತೂ ತಿಂದಿಲ್ಲ. ಅದಾದ್ಮೇಲೆ ಎಷ್ಟೋ ಜನ ಗ್ರಾಹಕರು ಗಂಗಾ ಮಾಡಿರೋಂತ ಮಾವಿನಕಾಯಿ ರುಚಿನ ಹೊಗಳಿದ್ರು. ಮೊದಲನೇ ದಿನನೇ ಗಂಗಾಳ ಮಾವಿನಕಾಯಿ ಪ್ರಸಿದ್ಧಿ ಆಗೋಯ್ತು. ಸಂಜೆ ಹೊತ್ತಿಗೆ ಎಲ್ಲಾ ಮಾವಿನಕಾಯಿ ಮುಗ್ದ್ ಹೋಗಿತ್ತು. ಗಂಗಾ ತನ್ನ ಗಾಡಿನ ಮುಚ್ಚಿದ್ಲು, ಮತ್ತೆ ಮೊದಲನೇ ದಿನದ ಆದಾಯನ ನೋಡಿ ಅವಳು ತುಂಬಾ ಖುಷಿಯಾಗಿದ್ಲು. ಅವಳು ಖುಷಿಯಿಂದ ವಾಪಸ್ ಮನೆಗ್ ಹೋದ್ಲು. ಹೇಗಿತ್ತು ಇವತ್ತಿನ ದಿನ? ತುಂಬಾ ಚೆನ್ನಾಗಾಯ್ತು ಅಪ್ಪಾಜಿ. ಜನಗಳಿಗೆ ನನ್ನ ಮಾವಿನಕಾಯಿ ರುಚಿ ತುಂಬಾ ಇಷ್ಟ ಆಯ್ತು. ಎಷ್ಟೋ ಜನ ನನ್ನನ್ನ ತುಂಬಾ ಹೊಗಳಿದ್ರು. ಅದ್ರ ಜೊತೆಗೆ ಇಲ್ ನೋಡಿ, ಇವತ್ತಿನ ಸಂಪಾದನೆ. ಅರೆ ವಾ, ನನಗ್ ಗೊತ್ತಿತ್ತು ನೀನ್ ಮಾಡೇ ಮಾಡ್ತೀಯಾ. ತಗೊಂಡ್ ಹೋಗಿದ್ ಎಲ್ಲ ಮಾವಿನಕಾಯಿ ಖಾಲಿ ಆಯ್ತು ಅಪ್ಪಾಜಿ. ನಾನಿನ್ನು ಮಾವಿನಕಾಯಿನ ಜರ್ಸಿಟ್ಟಿದೀನಿ. ಆದ್ರೆ ಇದೇ ತರ ಆಗ್ತಾ ಇದ್ರೆ ನಾವು ಮಾವಿನಕಾಯಿನ ಹೊರಗಡೆಯಿಂದ ತರಬೇಕಾಗುತ್ತೆ. ದೇವ್ರ್ ಮಾಡ್ಲಿ, ನಿನ್ನ ಹೊಸ ವ್ಯಾಪಾರ ಚೆನ್ನಾಗ್ ನಡೀಲಿ. ಧನ್ಯವಾದ ಅಪ್ಪಾಜಿ. ನನ್ ಸೌರಭ್ ಎಲ್ಲ ಹೋದ? ಅವನು ಆಟ ಆಡಿ ಸುಸ್ತಾಗೋಗಿದ್ದ. ನಾನು ಊಟ ಮಾಡಿಸ್ದೆ, ಹಾಗೂ ಅವನು ಮಲ್ಕೊಂಬಿಟ್ಟ. ಅಪ್ಪಾಜಿ, ನೀವ್ ನನ್ ಜೊತೆಗಿಲ್ಲ ಅಂದಿದ್ರೆ ನಮ್ ಗತಿ ಏನಾಗ್ತಿತ್ತು? ನನ್ ಮಗು, ನಾನ್ ನನ್ ಮಗಳಿಗೆ ಹೇಗ್ ಸಹಾಯ ಮಾಡಲ್ಲ ಹೇಳು? ನೀನು ನನ್ನ ಮುದ್ದು ಮಗಳು, ನನ್ನ ಕಂದ, ಹಾಗೂ ನೀನ್ ಯಾವತ್ತೂ ನನಗೆ ಭಾರ ಆಗೋದಿಲ್ಲ. ಗಂಗಾ ತನ್ನ ಅಪ್ಪಾಜಿನ ಗಟ್ಟಿಯಾಗಿ ಅಪ್ಕೋತಾಳೆ. ಮತ್ತೆ ಶುರುವಾಯ್ತು ಆತ್ಯ ನಿರ್ಭರದ ಅಭಿಯಾನ. ಗಂಗಾ ಪ್ರತಿದಿನ ಮಾವಿನಕಾಯಿ ಮಾರ್ತಾ ಇದ್ಲು, ಮತ್ತೆ ಅವಳಿಗೆ ಅವಳ ತಂದೆ ಸಹಾಯ ಮಾಡ್ತಿದ್ದ. ಸೌರಭ್ನ ನೋಡ್ಕೊಳ್ಳೋದ್ರಲ್ಲಿ ಈಗ ಗಂಗಾಗೆ ಕುಡುಕ ಗಂಡನ ಅಗತ್ಯನೇ ಇರ್ಲಿಲ್ಲ. ಸರಿಯಾಗಿ ಹೇಳಿದ್ದ ಮಧುಕರ್ ರಾವ್, ಹೆಣ್ಮಕ್ಳು ಭಾರ ಆಗೋದಿಲ್ಲ. ಒಂದೂರಲ್ಲಿ ಆಕಾಶ್ ಮತ್ತು ವಿಕಾಸ್ ಎಂಬ ಹೆಸರಿನ ಇಬ್ಬರು ಸ್ನೇಹಿತರಿದ್ದರು. ಆಕಾಶ್ ಬಡವನಾಗಿದ್ದ, ಮತ್ತೆ ವಿಕಾಸ್ ತುಂಬಾ ಶ್ರೀಮಂತನಾಗಿದ್ದ. ನಿನ್ನೇನು ಅಪ್ಪ ಒಂದ್ ಸೈನ್ಸ್ ಎಕ್ಸಿಬಿಷನ್ ಹೋಗಿದ್ರು. ಅಲ್ಲಿಂದ ಒಂದು ದುರ್ಬಿನ್ ತಂದಿದ್ದಾರೆ. ದುಡ್ಡಿರೋರು ದೊಡ್ಡ ಮನುಷ್ಯರು. ಒಬ್ಬ ಒಳ್ಳೆ ಸ್ನೇಹಿತ ಇಲ್ಲ ಅಂದ್ರೆ ದೊಡ್ಡ ಮನುಷ್ಯನು ಕೂಡ ಏನಕ್ಕೂ ಉಪಯೋಗ ಇಲ್ಲ. ನಡಿ, ನಿನ್ನೆ ನಾನ್ ನಿಂಗ್ ಲಸ್ಸಿ ಕೊಡ್ಸಿದ್ದೆ, ಇವತ್ ನಂಗ್ ಸಮೋಸ ಕೊಡ್ಸು. ನಡಿ, ಬಜಾರ್ಗ್ ಹೋಗೋಣ. ಆಕಾಶ್ ಮತ್ತು ವಿಕಾಸ್ ಅಂಗಡಿಗೆ ಹೋಗ್ತಾರೆ. ಹೋದಾಗ ಅಲ್ಲಿ ತುಂಬಾ ಜನರು ಸೇರಿರೋದನ್ನ ನೋಡ್ತಾರೆ. ಇಬ್ಬರು ಸ್ನೇಹಿತರು ಅಂಗಡಿಯ ಹತ್ತಿರ ಹೋಗ್ತಾರೆ. ಮಾಮ, ಅಂಗಡಿ ಯಾಕೆ ತುಂಬಿಕೊಂಡಿದೆ? ಸಮೋಸದು ಹೊಸ ಅಂಗಡಿ ಶುರುವಾಗಿದೆ. ಒಂದ್ಸತಿ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ. ಸರಿ, ದುಡ್ಡು ಕೊಡು, 2 ಸಮೋಸ ತಗೊಂತೀನಿ. ನೀನು ನಿಂಗೆ ತಗೋ, ನಂಗೆ ಖಾರದ ತೆಗ್ ಬರ್ತಾ ಇದೆ.
ಆಕಾಶ್ ಸಮೋಸ ತೆಗೆಯೋಕೆ ಅಂತ ಹೋಗ್ತಾನೆ. ಆಗ ವಿಕಾಸ್ನ ಕಣ್ಣು ಸಮೋಸ ಮಾರುವವನ ಕಡೆ ಹೋಗುತ್ತೆ. ವಿಕಾಸ್ ಸಮೋಸ ಮಾರುವವನನ್ನು ಸಂಶಯದಿಂದ ನೋಡ್ತಾನೆ. ತುಂಬಾ ಕಷ್ಟದಲ್ಲಿ ತಂದೆ ಈ ಸಮೋಸನ. ವಾಹ್, ಈ ತರ ಸಮೋಸ ನಾನ್ ಯಾವತ್ತೂ ತಿಂದೇ ಇರ್ಲಿಲ್ಲ. ನೀನು ತಿನ್ನೋಡು, ಒಂದ್ಸತಿ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ. ಈ ಅಂಗಡಿ ಹೆಸರನ್ನ ನೋಡ್ಕೊಂತೀನಿ, ಮತ್ತೆ ನಾಳೆ ಬರ್ತೀನಿ. ಆಕಾಶ್ ಅಂಗಡಿಯ ಹೆಸರನ್ನು ನೋಡ್ತಾನೆ. ಅಂಗಡಿಯ ಹೆಸರು ಜಾದೂ ಸಮೋಸ ಆಗಿರುತ್ತೆ. ನೀನೊಂದು ವಿಷಯ ನೋಟ್ ಮಾಡಿದ್ಯಾ? ಏನು? ಇಲ್ ಬರೋರೆಲ್ರು ಸಮೋಸವಾಲದ ಸಮೋಸಾನ ತುಂಬಾ ಹೊಗಳ್ತಾ ಇದಾರೆ. ಆಮೇಲೆ ಹೇಳ್ತಿದಾರೆ ಒಂದ್ಸತಿ ತಿಂದ್ರೆ ಮತ್ತೆ ಮತ್ತೆ ತಿಂತೀರಾ ಅಂತ. ನನಗ್ ಯಾಕೋ ಈ ಜಾದೂ ಸಮೋಸ ಬಗ್ಗೆ ಅನುಮಾನ ಮೂಡ್ತಾ ಇದೆ. ಆ ಸಮೋಸ ಮಾಡೋ ನೋಡು ಕೂಡ ತುಂಬಾ ಅನುಮಾನ ಬರ್ತಾ ಇದೆ. ಜಾಸೂಸಿ ನಾವಲ್ ಓದಿ ಓದಿ ನಿನ್ ತಲೆ ಕೆಟ್ಟೋಗಿದೆ. ನಡಿ ನಡಿ ಮನೆಗ್ ಹೋಗೋಣ. ಕತ್ಲು ಆಯ್ತು, ಮಳೆ ಬರೋಂಗೂ ಇದೆ. ಆಕಾಶ್ ಮತ್ತು ವಿಕಾಸ್ ಅವರ ಮನೆಗೆ ವಾಪಸ್ ಹೋಗ್ತಾರೆ. ಮರುದಿನ ಆಕಾಶ್ ನಿದ್ದೆಯಿಂದ ಎದ್ದಾಗ ಅವನಿಗೆ ಜಾದೂ ಸಮೋಸ ಅಂಗಡಿಯಿಂದ ಸಮೋಸ ತಿನ್ನೋಕೆ ಮನಸ್ಸಾಗುತ್ತೆ. ಆಕಾಶ್ ಬಡಗಿ ವಂಶದವನಾಗಿದ್ದ. ಮಗು, ರಾಮ್ಪಾಲ್ ಅವರು ಹಗ್ಗ ಕೊಟ್ಟಿದ್ದಾರೆ, ಸರಿಯಾಗಿ ಕಟ್ಬೇಕು ಅವ್ರದ್ದು. ಸರಿ ಅಪ್ಪಾಜಿ. ಆಕಾಶ್ ಮಂಚ ಹೊಲಿಯೋಕೆ ಕೂತ್ಕೋತಾನೆ. ಅವನ ಕೆಲ್ಸದ ಕಡೆ ಧ್ಯಾನ ಕೊಡೋಕೆ ಆಗ್ತಾ ಇರ್ಲಿಲ್ಲ. ಅಪ್ಪಾಜಿ, ನಾನು ಸಮೋಸ ತಿನ್ನಕ್ ಹೋಗ್ತಾ ಇದ್ದೀನಿ, ಬೇಗ ಬಂದ್ಬಿಡ್ತೀನಿ. 2-3 ದಿನ ಆಕಾಶ್ನ ತಂದೆ ಆಕಾಶ್ಗೆ ಏನೂ ಹೇಳಲ್ಲ. ಆದ್ರೆ ಒಂದಿನ ಆಕಾಶ್ ಬೆಳಿಗ್ಗೆ ಸಮೋಸ ತಿನ್ನೋಕೆ ಹೋಗ್ತಾ ಇದ್ದಾಗ ಅವನ ತಂದೆ ಅವನನ್ನು ತಡೀತಾರೆ. ದಿನಾಗ್ಲೂ ಏನ್ ಸಮೋಸ ತಿಂತಾ ಇರ್ತ್ಯಾ? ಹೊಟ್ಟೆ ಹಾಳ್ ಮಾಡ್ಕೊಂಡಿದ್ಯಾ ಸಮೋಸ ತಿಂದು ತಿಂದು. ಮೊದ್ಲಂತೂ ಇಷ್ಟು ಸಮೋಸ ತಿಂತಿರ್ಲಿಲ್ಲ, ಆದ್ರೆ 2-3 ದಿನದಿಂದ ತುಂಬಾ ಆಯ್ತು. ಇವತ್ತು ನಿನ್ನ ಹೋಗಕ್ಕೆ ಬಿಡೋದಿಲ್ಲ. ಆದ್ರೆ ಅಪ್ಪಾಜಿ, ನಂಗ್ ಸಮೋಸ ತಿಂದಿರಾ ಇರಕ್ಕಾಗಲ್ಲ. ಆಕಾಶ್ನ ತಂದೆ ಆಕಾಶ್ನ ಕೈ ಹಿಡಿತಾರೆ. ಆದ್ರೂ ಆಕಾಶ್ ನಿಂತ್ಕೊಂಡಿಲ್ಲ. ಊರ್ನೋರೆ, ನನ್ನ ಮಗಂಗೆ ಹುಚ್ಚಿಡ್ದು ಬಿಟ್ಟಿದೆ, ದಯವಿಟ್ಟು ಅವನನ್ನ ತಡೆಯೋದ್ರಲ್ಲಿ ನಂಗ್ ಸಹಕರಿಸಿ. ಆಕಾಶ್ನ ತಂದೆ ಆಕಾಶ್ನ ಹಿಡಿತಾನೆ. ತಂದೆಯ ಕೈ ಮತ್ತೊಬ್ಬ ಹಿಡಿತಾನೆ. ಅವನ ಕೈ ಇನ್ನೊಬ್ಬ ಹಿಡಿತಾನೆ. ಇನ್ನೊಬ್ಬನ ಕೈ 3ನೇ ಅವನು ಹಿಡಿತಾನೆ. 3ನೇ ಅವನ ಕೈ 4ನೇ ಅವ ಹಿಡಿತಾನೆ. ಹೀಗೆ ಹಿಡಿದು ಉದ್ದ ಸರಪಳಿಯಾಗುತ್ತೆ. ಆಕಾಶ್ ಅವನ ತಂದೆ ಜೊತೆ ಕೈ ಬಿಡಿಸಿ ಓಡಿ ಹೋಗ್ತಾನೆ. ಎಲ್ರೂ ಒಂದೇ ಸಲಕ್ಕೆ ಧಪಕ್ಕಂತ ನೆಲಕ್ಕೆ ಉರುಳಿ ಬೀಳ್ತಾರೆ. ಆಕಾಶ್ ಅವತ್ತಿನ ದಿನ ಕೂಡ ಹೋಗಿ ಸಮೋಸ ತಿಂತಾನೆ. ಮಗು ವಿಕಾಸ್, ಗೊತ್ತಿಲ್ಲ ನನ್ನ ಆಕಾಶ್ಗೆ ಏನಾಗಿದೆ ಅಂತ. ಬಜಾರಲ್ಲಿ ಜಾದೂಯಿ ಅನ್ನುವಂತ ಸಮೋಸದ ಅಂಗಡಿ ಇದೆಯಲ್ಲ, ಪದೇ ಪದೇ ಅಲ್ಲಿ ಹೋಗಿ ಸಮೋಸ ತಿಂತಾ ಇರ್ತಾನೆ. ನೀವ್ ಚಿಂತೆ ಮಾಡ್ಬೇಡಿ ಅಂಕಲ್, ನಾನು ಎಲ್ಲಾ ನೋಡ್ಕೊಂತೀನಿ. ಮರುದಿನ ಆಕಾಶ್ನ ತಂದೆ ವಿಕಾಸ್ನ ಮನೆಗೆ ಹೋಗ್ತಾರೆ. ಆ ದಿನ ರಾತ್ರಿ ಜಾದೂ ಸಮೋಸ ಅಂಗಡಿಯ ಮಾಲೀಕ ಅಂಗಡಿ ಬಂದ್ ಮಾಡಿ ಅವನ ಮನೆ ಕಡೆ ಹೋಗ್ತಿರುವಾಗ ವಿಕಾಸ್ ಅವನನ್ನು ದೂರ್ಬಿನ್ ಅಲ್ಲಿ ನೋಡ್ತಾನೆ. ತುಂಬಾ ಬೇಗ ಊರವ್ರಿಗೆ ನಮ್ ಸಮೋಸದ ರುಚಿ ಹತ್ತು ಬಿಡುತ್ತೆ. ಆಗ ನಾವು ತುಂಬಾ ಶ್ರೀಮಂತರಾಗ್ಬಿಡ್ತೀವಿ. ಹಳ್ಳಿಯವರು ಮೂರ್ಖರು, ಅವರಿಗೆ ಗೊತ್ತೇ ಇಲ್ಲ ನೀನು ರಸಾಯನ ಶಾಸ್ತ್ರಜ್ಞ ಅಂತ. ಮತ್ತೆ ಸಮೋಸದಲ್ಲಿ ಅಮಲು ಪದಾರ್ಥ ಹಾಕ್ತೀಯಾ ಅಂತ ಮತ್ತೆ ಜನರಿಗೆ ಸಮೋಸದ ಹುಚ್ಚು ಹಿಡಿಯುತ್ತೆ. ಮೆಲ್ಲಗೆ ಹೇಳು, ಯಾರಾನ ಕೇಳಿಸ್ಕೊಂಡ್ರೆ ಸತ್ತೋಗ್ಬಿಡ್ತೀವಿ ಅಷ್ಟೇ. ವಿಕಾಸ್ ಎಲ್ಲಾ ಮಾತನ್ನು ಕೇಳ್ತಾನೆ. ಮರುದಿನ ವಿಕಾಸ್ ಊರಿನವರೊಂದಿಗೆ ಜಾದೂ ಅಂಗಡಿಗೆ ಬರ್ತಾನೆ. ಏನ್ ವಿಷಯ, ನೀವೆಲ್ಲ ಇಲ್ಲಿ ಯಾಕೆ ಬಂದಿದ್ದೀರಾ? ಅದನ್ನ ನಾವ್ ಆಮೇಲೆ ಹೇಳ್ತೀವಿ. ಮುಖ್ಯ ಮಾಮ, ನೀವ್ ಮೊದಲು ಸಮೋಸ ತಿನ್ನಿ. ದೊಡ್ಡಣ್ಣ ಸಮೋಸ ತಿಂತಾನೆ. ಈಗ ನಂಗೆ ತುಂಬಾ ಸಮೋಸ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ. ಸತ್ಯ ಹೇಳು, ನೀನ್ ನಿನ್ ಸಮೋಸದಲ್ಲಿ ಏನ್ ಮಿಶ್ರಣ ಮಾಡ್ತೀಯಾ? ಆಲೂಗಡ್ಡೆ ಮಸಾಲೆ ಬಿಟ್ರೆ ಬೇರೆ ಇನ್ನೇನು ಹಾಕೋದಿಲ್ಲ ನನ್ ಸಮೋಸದಲ್ಲಿ. ಸತ್ಯ ಹೇಳು, ಇಲ್ಲ ಅಂದ್ರೆ ಈಗ್ಲೇ ಪೊಲೀಸ್ ಕರಿತೀನಿ. ಪೊಲೀಸ್ ಹೆಸರು ಕೇಳ್ದಾಗ್ಲೇ ಅಂಗಡಿ ಮಾಲೀಕ ಹೆದರ್ತಾನೆ. ಹೆದ್ರಿ ಎಲ್ಲಾನು ಒಪ್ಕೋತಾನೆ. ನನ್ನ ಕ್ಷಮಿಸ್ಬಿಡು, ನನ್ನ ವ್ಯಾಪಾರನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನಾನ್ ಎಲ್ಲಾ ಸಮೋಸದಲ್ಲೂ ನಶೆನ ಮಿಶ್ರಣ ಮಾಡ್ತಾ ಇದ್ದೆ. ಆಗ ಎಲ್ರಿಗೂ ಸಮೋಸದ ರುಚಿ ಹತ್ತುತ್ತೆ. ಆಗ ಅವಾಗ ಅವ್ರೆಲ್ಲಾರು ನನ್ ಸಮೋಸ ತಿನ್ನಕ್ ಬರ್ತಾರೆ. ವಿಕಾಸ್ ತಕ್ಷಣ ಪೊಲೀಸ್ಗೆ ಕಾಲ್ ಮಾಡ್ತಾನೆ. ಪೊಲೀಸ್ ಬಂದು
ಜಾದೂ ಸಮೋಸ ಅಂಗಡಿ ಮಾಲೀಕನನ್ನು ಅರೆಸ್ಟ್ ಮಾಡ್ತಾರೆ. ಅದಕ್ಕೆ ನಾನು ನಿಂಗೆ ಯಾವಾಗ್ಲೂ ಹೇಳ್ತಾ ಇದ್ದಿದ್ದು, ಹೊರಗಡೆ ಪದಾರ್ಥನ ಜಾಸ್ತಿ ತಿನ್ಬಾರ್ದು. ಒಂದೂರಲ್ಲಿ ಬಬ್ಲು ಎಂಬ ಹೆಸರಿನ ಒಬ್ಬ ಹುಡುಗ ಇರುತ್ತಿದ್ದ. ಬಬ್ಲು ಅನಾಥನಾಗಿದ್ದ. ಅವನು ಊರಿನ ಜನರ ದನ, ಎಮ್ಮೆ ಹಾಗೂ ಕುರಿಗಳನ್ನು ಮೇಯಿಸುತ್ತಿದ್ದ. ಬದಲಾಗಿ ಹಳ್ಳಿಯವರು ಬಬ್ಲುನ ಯುಗಾದಿ ಹಬ್ಬದ ದಿನ ಮನೆಗೆ ಕರೆದು ತಿನ್ನೋಕೆ ಸಿಹಿ ಮತ್ತು ಹಣ್ಣುಗಳನ್ನು ಕೊಡುತ್ತಿದ್ದರು. ಬಬ್ಲು ಸಿಹಿ ತಿಂದು ಖುಷಿ ಪಡುತ್ತಿದ್ದ. ಮತ್ತೆ ಅವನು ಪ್ರಾಣಿಗಳನ್ನು ಮೇಯಿಸುತ್ತಾ ಕಾಡಿನಲ್ಲಿ ಕೂತು ಕೊಳಲನೂದುತ್ತಿದ್ದ. ಒಂದು ದಿನ ಊರಿನಲ್ಲಿ ವಸಂತ ಪಂಚಮಿಯ ಉತ್ಸವವಿತ್ತು. ಅವತ್ತಿನ ದಿನ ಬಬ್ಲುಗೆ ತುಂಬಾ ಸಿಹಿ ಸಿಕ್ಕಿತು. ಬಬ್ಲು ಕಾಡಿನಲ್ಲಿ ಕೂತು ಸಿಹಿ ತಿನ್ನುತ್ತಿರುವಾಗ ಒಬ್ಬ ವಯಸ್ಸಾದ ಅಜ್ಜ ಅವನ ಕಡೆಗೆ ಬರುತ್ತಿದ್ದ. ಮಗನೇ, 3-4 ದಿನದಿಂದ ಉಪವಾಸ ಇದ್ದೀನಿ, ಏನೂ ತಿಂದಿಲ್ಲ, ಸ್ವಲ್ಪ ಮಿಠಾಯಿ ನನಗೂ ಕೊಡು. ಬಬ್ಲು ಆ ಸಿಹಿಯ ಚೂರನ್ನು ವಯಸ್ಸಾದ ಮುದುಕನಿಗೆ ನೀಡಿದ. ಯಾವಾಗ ಆ ಮನುಷ್ಯ ಸಿಹಿಯನ್ನು ಕೈಗೆ ತೆಗೆದುಕೊಳ್ಳುತ್ತಾನೋ ಅವನು ಒಬ್ಬ ದೇವತೆಯ ರೂಪಕ್ಕೆ ಬದಲಾಗುತ್ತಾನೆ. ನೀನು ತುಂಬಾ ದಯಾಳು ಬಬ್ಲು. ನೀನು ಒಂಚೂರನ್ನು ಯೋಚನೆ ಮಾಡದೆ ನಿನ್ನ ಅರ್ಧ ಮಿಠಾಯಿಯನ್ನ ನಾನು ಕೊಟ್ಬಿಟ್ಟೆ. ನಾನು ನಿನ್ನಿಂದ ತುಂಬಾ ಪ್ರಸನ್ನನಾಗಿದ್ದೀನಿ. ನಾನು ನಿನಗೆ 4 ವರಗಳನ್ನ ಕೊಡ್ತೀನಿ. ಕಷ್ಟ ಕಾಲದಲ್ಲಿ ಇವು ನಿನಗೆ ತುಂಬಾ ಸಹಾಯ ಮಾಡುತ್ತೆ. ಆ ದೇವತೆ ಬಬ್ಲುಗೆ 3 ಬುಟ್ಟಿಯನ್ನು ನೀಡುತ್ತಾನೆ. ಮೊದಲನೇ ಬುಟ್ಟಿಯಲ್ಲಿ ಬಿರುಗಾಳಿ ಮತ್ತು ತೂಫಾನ್ ಇದೆ. 2ನೇ ಬುಟ್ಟಿಯಲ್ಲಿ ಮಳೆ ಮತ್ತು ಸಿಡ್ಲಿದೆ. 3ನೇ ಬುಟ್ಟಿಯಲ್ಲಿ ಬೆಂಕಿ ಇದೆ. ಹೀಗೆ ಹೇಳುತ್ತಾ ಆ ದೇವತೆಯು ಮಾಯವಾಗುತ್ತಾನೆ. ವನದೇವರು ನನ್ಗೆ ಹೇಳಿದ್ರು ನನಗೆ 4 ವರಗಳು ಕೊಡ್ತಾರೆ ಅಂತ. ಇರ್ಲಿ ಬಿಡು, 3 ಸಾಕು ನನಗೆ. ಬಬ್ಲು ಅವನ ಹತ್ತಿರವಿದ್ದ ಸಿಹಿಯ ಚೂರನ್ನು ತಿನ್ನಲಾಗುವುದಿಲ್ಲ. ಅವನು ಸಿಹಿಯನ್ನು ಮಣ್ಣಿನಲ್ಲಿ ಹೂತಾಕಿ ಹೋಗುತ್ತಾನೆ. ಬಬ್ಲು ಮತ್ತೆ ಆ ಜಾಗಕ್ಕೆ ಬಂದು ನೋಡ್ತಾನೆ. ಎಲ್ಲಿ ಅವನು ಸಿಹಿಯ ಚೂರನ್ನು ಹೂತಿಟ್ಟಿದ್ದನೋ ಆ ಜಾಗದಲ್ಲಿ ಸಿಹಿಯ ಮರವೇ ಕಂಡಿತು. ಅದರಲ್ಲಿ ಬೇರೆ ಬೇರೆ ತರಹದ ಸಿಹಿಗಳಿದ್ದವು. ನಂಗನ್ಸುತ್ತೆ ಇದು ವನದೇವರ 4ನೇ ವರ ಅಂತ. ಬಬ್ಲು ಮರವನ್ನು ಹತ್ತುತ್ತಾನೆ, ಮತ್ತೆ ಅವುಗಳನ್ನು ತಿನ್ನುತ್ತಾನೆ. ಅದೇ ಸಮಯಕ್ಕೆ ಕಾಡಿನಲ್ಲಿ ಒಬ್ಬ ಮುದುಕಿ ರಾಕ್ಷಸಿ ನಡೆದುಕೊಂಡು ಬರುತ್ತಾಳೆ. ಅವಳು ಬಬ್ಲುನನ್ನು ನೋಡಿಯೇ ಬಿಟ್ಟಳು. ಇವತ್ತು ಒಳ್ಳೆ ಶಿಕಾರಿನೇ ಸಿಕ್ಕಿದೆ. ಇವನಂತೂ ನಾನ್ ಮಸಾಲ ಸಾರ್ ಮಾಡ್ಕೊಂಡು ತಿಂತೀನಿ. ಆದ್ರೆ ಇವನ್ನ ಮೊದ್ಲು ಮರದಿಂದ ಇಳಿಸ್ಬೇಕು. ವಯಸ್ಸಾದ ರಾಕ್ಷಸಿ ಒಬ್ಬ ಸುಂದರ ಯುವತಿಯ ರೂಪವನ್ನು ತಾಳಿ ಸಿಹಿಯ ಮರದ ಹತ್ತಿರ ಹೋಗುತ್ತಾಳೆ. ಮತ್ತೆ ಬಬ್ಲು ಹತ್ರ ಹೇಳ್ತಾಳೆ, ಅಯ್ಯೋ ಬಬ್ಲು ಮಗ್ನೆ, ಮರದ ಮೇಲೆ ಇಷ್ಟೊಂದು ಸಿಹಿ ಇದೆ. ನೀನೇನಾದ್ರೂ ಸ್ವಲ್ಪ ಸಿಹಿ ಮರದಿಂದ ನಂಗೂ ಕಿತ್ಕೊಟ್ರೆ ನಾನು ಸ್ವಲ್ಪ ತಿಂತಿದ್ದೆ ಅಲ್ವಾ. ನಾನು ಮಿಠಾಯಿಗಳನ್ನ ಕೆಳಗಡೆ ಬಿಸಾಕ್ತೀನಿ, ನೀನ್ ತಿಂದ್ಬಿಡು. ಅಯ್ಯೋ ಮಗ್ನೆ, ನೀನೇನಾದ್ರೂ ಸಿಹಿ ಕಿತ್ ಕೆಳಗ್ ಹಾಕಿದ್ರೆ ಅದು ಹಾಳಾಗಲ್ವಾ. ಹಾಗಾದ್ರೆ ನೀನ್ ನಿನ್ನ ಸೆರಗ ಹಾಸ್ಬಿಡು, ನಾನು ಅದ್ರಲ್ಲಿ ಹಾಕ್ತೀನಿ. ಮಗ್ನೆ, ನನ್ ಸೆರಗ್ ಹಾಳಾಗಲ್ವಾ, ಅದ್ರಿಂದ ವಾಸನೆ ಬರಕ್ ಶುರು ಆಗುತ್ತೆ. ನಂಗೂ ಸ್ವಲ್ಪ ಕಿತ್ತು ಕೆಳಗ್ ಕೊಡ್ತ್ಯಾ. ಬಬ್ಲು ವಯಸ್ಸಾದ ರಾಕ್ಷಸಿಯ ಕಪಟವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಅವನು ಮರದಿಂದ ಕೆಳಗೆ ಇಳಿಯುತ್ತಿದ್ದಂತೆಯೇ ವಯಸ್ಸಾದ ರಾಕ್ಷಸಿ ಅವಳ ಅಸ್ಲಿ ರೂಪಕ್ಕೆ ಬಂದು ಬಿಡುತ್ತಾಳೆ. ಮತ್ತೆ ಬಬ್ಲೂನ ಒಂದು ಚೀಲಕ್ಕೆ ಹಾಕಿ ಕಟ್ಟಿಬಿಡುತ್ತಾಳೆ. ಅವಳು ಬಬ್ಲೂನನ್ನು ಚೀಲಕ್ಕೆ ಹಾಕಿಕೊಂಡು ಅವಳ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ಸುಗ್ಜಂದ, ಈ ಚೀಲದಲ್ಲಿ ನಾನು ಶಿಕಾರಿಯನ್ನ ತಂದಿದ್ದೀನಿ. ಇವನ್ನ ಮೊದಲು ಕಟ್ಟು, ಮತ್ತೆ ಅವನ ತಲೆನ ಕತ್ತರಿಸು, ಮತ್ತೆ ಇವನ್ನ ಸಾರ್ ಮಾಡು. ಜಾಸ್ತಿ ಮಸಾಲೆ ಹಾಕಿ ನಾನ್ ಸ್ವಲ್ಪ ಸ್ನಾನ ಮಾಡ್ಬರ್ತೀನಿ. ವಯಸ್ಸಾದ ರಾಕ್ಷಸಿ ಸ್ನಾನಕ್ಕೆ ಹೋಗುತ್ತಾಳೆ. ಹುಡುಗಿ ಚೀಲ ತೆಗ್ದಾಗ ಅಲ್ಲಿ ನೋಡ್ತಾಳೆ, ಬಬ್ಲು ಹೆಸರಿನ ಒಬ್ಬ ಸುಂದರವಾದ ಹುಡುಗ ಇರ್ತಾನೆ. ಹುಡುಗಿಗೆ ಬಬ್ಲುನ ಮೇಲೆ ಕರುಣೆ ಬರುತ್ತದೆ. ಇಬ್ಬರಲ್ಲಿ ಮಾತುಕತೆ ನಡೆಯುತ್ತದೆ. ಈ ರಾಕ್ಷಸಿ ನಂಗೆ ಯಾರೂ ಅಲ್ಲ. ತುಂಬಾ ವರ್ಷಗಳ ಹಿಂದೆ ಇವಳು ಊರಿಂದ ನಮ್ಮಮ್ಮನ ಎತ್ಕೊಂಡ್ ಬಂದಿದ್ಲು. ಅವಾಗ ನಾನು ಅವಳ ಹೊಟ್ಟೆಲಿದ್ದೆ. ಅಲ್ಲೇ ನನ್ ಜನ್ಮ ಆಯ್ತು.
ರಾಕ್ಷಸಿ ನಮ್ಮಮ್ಮನ್ ತಿನ್ಬಿಟ್ಲು. ಮತ್ತೆ ಇವಳು ನನ್ನ ಆಳಾಗಿಟ್ಕೊಂಡಿದ್ದಾಳೆ. ಇವಳು ಅವಳ ಮನೆ ಎಲ್ಲ ಕೆಲ್ಸ ನನ್ನ ಕೈಲಿ ಮಾಡಿಸ್ತಾಳೆ. ಬಬ್ಲು ಹಾಗೂ ಚಂದ ಇಬ್ಬರು ಸೇರಿ ರಾಕ್ಷಸಿಯ ಮನೆಯಿಂದ ಓಡಿ ಹೋಗುತ್ತಾರೆ. ರಾಕ್ಷಸಿ ಸ್ನಾನ ಮುಗಿಸಿಕೊಂಡು ಬಂದಾಗ ಅಲ್ಲಿ ನೋಡ್ತಾಳೆ ಚಂದ ಹಾಗೂ ಆ ಹುಡ್ಗ ಇಬ್ಬರು ಇರುವುದಿಲ್ಲ. ಅನ್ಸುತ್ತೆ ಇಬ್ಬರು ಸೇರ್ಕೊಂಡು ಓಡ್ ಹೋದ್ರು ಅಂತ. ರಾಕ್ಷಸಿ ಅವರ ಹಿಂದೆ ಹಿಂದೆ ಓಡ್ತಾಳೆ. ಚಂದ ಹಿಂದೆ ತಿರುಗಿ ನೋಡುತ್ತಾಳೆ. ರಾಕ್ಷಸಿ ನಮ್ ಹಿಂದೆನೆ ಬರ್ತಿದ್ದಾಳೆ, ಈಗೇನ್ ಮಾಡೋದು? ಆಗ ಬಬ್ಲುಗೆ ದೇವತೆಯಿಂದ ಸಿಕ್ಕಿರೋ 3 ಬುಟ್ಟಿಗಳ ನೆನಪಾಗುತ್ತದೆ. ನೀನ್ ಚಿಂತೆ ಮಾಡ್ಬೇಡ, ನಾನು ಈಗ್ಲೇ ಈ ರಾಕ್ಷಸಿನ ಓಡಿಸ್ತೀನಿ. ಬಬ್ಲು ಮೊದಲಿಗೆ ಸುಂಟರ ಗಾಳಿ ಇರುವ ಬುಟ್ಟಿಯನ್ನು ತೆಗೆಯುತ್ತಾನೆ. ಮತ್ತೆ ಜೋರಾದ ಗಾಳಿ ಹಾಗೂ ಸುಂಟರ ಗಾಳಿಯ ಮಧ್ಯೆಯೂ ರಾಕ್ಷಸಿ ಯಾವುದಕ್ಕೂ ಸೋಲುವುದಿಲ್ಲ. ಆದರೂ ಅವಳು ಅವರನ್ನ ಹಿಂಬಾಲಿಸುತ್ತಾಳೆ. ನಂಗನ್ಸುತ್ತೆ ಇಷ್ಟಕ್ಕೆ ಹೋಗಲ್ಲ ಅನ್ಸುತ್ತೆ ಇವಳು. ಮತ್ತೆ ಬಬ್ಲು ಪ್ರವಾಹ ಹಾಗೂ ಸುನಾಮಿಯ ಬುಟ್ಟಿಯನ್ನು ತೆಗೆಯುತ್ತಾನೆ. ರಾಕ್ಷಸಿ ಗಾಯಗೊಳ್ಳುತ್ತಾಳೆ, ಆದರೆ ಹಿಂಬಾಲಿಸುವುದನ್ನಂತೂ ಬಿಡುವುದಿಲ್ಲ. ಬಬ್ಲು ಹಾಗೂ ಚಂದ ಓಡುತ್ತಾ ಓಡುತ್ತಾ ಹಳ್ಳಿಗೆ ತಲುಪುತ್ತಾರೆ. ಹಳ್ಳಿಯವರು ಅವರ ಹತ್ತಿರ ಬರುತ್ತಾರೆ ಮತ್ತೆ ಕೇಳ್ತಾರೆ, ಏನಾಯ್ತು ಮಕ್ಳೇ, ಯಾಕೆ ಓಡ್ತಾ ಇದ್ದೀರಾ? ಮುದಿ ರಾಕ್ಷಸಿ ನಮ್ಮನ್ನ ಹೊಡೆಯೋದಕ್ಕೆ ಹಿಂದೆ ಬಿದ್ದಿದ್ದಾಳೆ. ಅಯ್ಯೋ, ನಮಗೂ ಆ ರಾಕ್ಷಸಿ ಕಡೆಯಿಂದ ತುಂಬಾ ತೊಂದರೆ ಇದೆ ಕಣಪ್ಪ. ಅಯ್ಯೋ ಅಣ್ಣ, ನಾವೀಗ ಅಸಹಾಯಕರು, ಈ ರಾಕ್ಷಸಿನ ಸಾಯಿಸ್ಲೇಬೇಕು ನಾವು. ಇಡೀ ಊರಿನ ಜನರಿಗೂ ಇದರಿಂದ ತೊಂದರೆ ಇದೆ. ನಾವು ಅವಳನ್ನ ಸಾಯಿಸ್ಲಿಲ್ಲ ಅಂದ್ರೆ ಅವಳು ನಮ್ಮನ್ನ ಸಾಯಿಸ್ಬಿಡ್ತಾಳೆ ಅಷ್ಟೇ. ಮತ್ತೆ ಬಬ್ಲು ಕಡೆಗೆ ಬೆಂಕಿಯ ಬುಟ್ಟಿಯನ್ನು ತೆಗೆಯುತ್ತಾನೆ. ವಯಸ್ಸಾದ ರಾಕ್ಷಸಿ ಸುಟ್ಟು ಭಸ್ಮವಾಗುತ್ತಾಳೆ. ಅಷ್ಟರಲ್ಲಿ ಹಳ್ಳಿಯ ಗೌಡರು ಅಲ್ಲಿಗೆ ಬರುತ್ತಾರೆ. ಮಕ್ಕಳ, ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ. ಊರ್ ಜನರನ್ನ ಆ ರಾಕ್ಷಸಿಯಿಂದ ಸಂರಕ್ಷಣೆ ಮಾಡಿದ್ದೀರಾ. ಅವಳು ಯಾವಾಗ್ಲೂ ನಮ್ಮ ಪ್ರಾಣಿಗಳನ್ನ ತಿನ್ಬಿಡ್ತಾ ಇದ್ಲು. ಉಡುಗೊರೆಯ ರೂಪದಲ್ಲಿ ನಾನ್ ನಿಮಗೆ ಒಂದು ಮನೆ ಕೊಡ್ತಾ ಇದ್ದೀನಿ. ಹಳ್ಳಿಯವರು ಬಬ್ಲು ಹಾಗೂ ಚಂದಾಳ ಮದುವೆ ಮಾಡುತ್ತಾರೆ. ಬಬ್ಲು ಹಾಗೂ ಚಂದ ಮನೆ ಮಾಡಿಕೊಂಡು ಖುಷಿ ಖುಷಿಯಿಂದ ಇರುತ್ತಾರೆ. ಸೋನು ಒಬ್ಬ ಗುಜರಿಯವನಾಗಿದ್ದ. ಅವನು ಮನೇಲಿರೋ ಗುಜರಿ ಐಟಮ್ನ ತಗೊಂಡು ಅದನ್ನ ಮಾರ್ತಾ ಇದ್ದ. ಅವನು ಅನಿವಾರ್ಯವಾಗಿ ಈ ಕೆಲಸ ಮಾಡ್ಲೇಬೇಕಾಗಿತ್ತು. ಎಲ್ಲರೂ ಎಷ್ಟು ಚೆನ್ನಾಗಿರುವ ಬಟ್ಟೆ ಹಾಕ್ತಿರ್ತಾರೆ. ನಾನ್ ಯಾವಾಗ ಆತರ ಬಟ್ಟೆ ಹಾಕ್ತೀನೋ ಗೊತ್ತಿಲ್ಲ. ನನ್ನನ್ನಂತೂ ಕೇವಲ ಈ ಗುಜರಿಯನ್ನ ಮಾರಕ್ಕೆ ಕಳಿಸ್ಬಿಡ್ತಾರೆ. ಒಂದು ದಿನ ಮಾರ್ಕೆಟ್ ಅಲ್ಲಿ ಮಾವಿನ ಹಣ್ಣು ಮಾರ್ತಾ ಇರೋದನ್ನ ನೋಡ್ತಾನವನು. ಅದನ್ನ ನೋಡ್ತಿದ್ದ ಹಾಗೆ ಅವನು ಬಾಯಲ್ಲಿ ನೀರ್ ಬರುತ್ತೆ. ಅವನು ಆ ವ್ಯಾಪಾರಿ ಹತ್ರ ಹೋಗ್ತಾನೆ. ಅಣ್ಣ, ಒಂದ್ ಮಾವಿನ ಹಣ್ಣು ಕೊಡಿ, ತುಂಬಾ ಹೊಟ್ಟೆ ಹಸುತ್ತಿದೆ. 30 ರೂಪಾಯಿಗೆ ಒಂದ್ ಮಾವಿನ ಹಣ್ಣು ಕೊಡೋ. 30 ರೂಪಾಯಿ. ನನ್ನ ಹತ್ರ ದುಡ್ಡಿಲ್ಲ. ಹಾಗಾದ್ರೆ ನನ್ನ ಹತ್ರನೂ ಮಾವಿನ ಹಣ್ಣಿಲ್ಲ. ಹೊರಡೋ, ಹೋಗಿಲ್ಲಿಂದ. ಆ ವ್ಯಾಪಾರಿ ಅವನನ್ನ ಚೆನ್ನಾಗ್ ಬೈದು ಅಲ್ಲಿಂದ ಕಳಿಸ್ಬಿಡ್ತಾನೆ. ಸೋನು ಆಸೆ ಕಣ್ಗಳಿಂದ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ನಡಿತಾ ನಡಿತಾ ಅವನು ಒಂದು ಪಾರ್ಕ್ ಹತ್ರ ಹೋಗ್ತಾನೆ. ಅಲ್ಲಿ ಪ್ರಕಾಶ್ ಮತ್ತೆ ಅನಿಲ್ ಅನ್ನೋ ಇಬ್ರು ಹುಡುಗರು ಹಣ್ಣನ್ನ ತಿಂತಿರ್ತಾರೆ. ವಾವ್ ಗೆಳೆಯ, ನೋಡು ನಮ್ಮಪ್ಪ ಎಂತ ಒಳ್ಳೆ ಮಾವಿನ ಹಣ್ಣು ತಗೊಂಡ್ಬಂದಿದ್ದಾರೆ. ಅರೆ ವಾವ್, ಮಾವಿನ ಹಣ್ಣು ನೋಡಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಬಾ ಬೇಗ ತಿನ್ನೋಣ. ಇದೇನ್ ಸಾಧಾರಣವಾದ ಮಾವಿನ ಹಣ್ಣಲ್ಲ, ತುಂಬಾ ವಿಶೇಷವಾದ ಮಾವಿನ ಹಣ್ಣು. ಕಾಸ್ಟ್ಲಿ ಕೂಡ ಇರ್ಬೇಕಲ್ವಾ? ತುಂಬಾ ಕಾಸ್ಟ್ಲಿ ಇದು. ನನ್ನ ಅಪ್ಪ ಹೊರಗಡೆಯಿಂದ ತರಿಸಿರೋದು. ನನಗೆ ಮಾವಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ. ಮಾವಿನ ಹಣ್ಣು ಅಂದ್ರೆ ನನಗೂ ಕೂಡ ತುಂಬಾ ಇಷ್ಟ. ಇವಾಗಂತೂ ತಡ್ಕೊಳಕ್ ಆಗ್ತಾ ಇಲ್ಲ. ಬೇಗ ಓಪನ್ ಮಾಡು, ತಿನ್ನೋಣ. ಅನಿಲ್ ಮತ್ತೆ ಪ್ರಕಾಶ್ ಹಣ್ಣನ್ನ ತಿನ್ಬೇಕು ಅಂತಿರ್ತಾರೆ. ಅಷ್ಟೊತ್ತಿಗೆ ಸೋನು ಆ ಜಾಗಕ್ಕೆ ಬರ್ತಾನೆ. ಅವರು ಹಣ್ಣು ತಿಂತಿರೋದನ್ನ ನೋಡಿ ಅವನ್ಗೂ ಕೂಡ ಆಸೆ ಆಗತ್ತೆ. ಅರೆ, ಈ ಗುಜರಿ ಅವನ್ನ ನೋಡು. ನಾವು ಮಾವಿನ ಹಣ್ಣು ತಿನ್ನೋದನ್ನ ನೋಡಿ ಹೇಗ್ ಆಡ್ತಾ ಇದ್ದಾನೆ ನೋಡು. ಏನ್ ಕಿತ್ತೋಗಿರೋ ಕಣ್ಣಿಂದ ನೋಡ್ತಾ ಇದೀಯಾ? ಏನ್ ಮಾವಿನ ಹಣ್ಣು ಯಾವತ್ತು ನೋಡೇ ಇಲ್ವಾ? ಬೇಕಾ ಮಾವಿನ ಹಣ್ಣ? ಸೋನು ಬೇಕು ಅಂತ ಕತ್ತಳ್ಳಾಡಿಸ್ತಾನೆ. ಅವರು ಅವನ್ ಕಡೆ ಹಣ್ಣನ್ನ ಕೈ ಚಾಚ್ತಾರೆ. ಆದ್ರೆ ಸೋನು ಹಣ್ಣಿಸ್ಕೊಳಕ್ಕೆ ಮುಂದೆ ಬರ್ತಿದ್ದ ಹಾಗೆ ಕೈಯನ್ನ ಹಿಂದೆ ಕೆಳ್ಕೋತಾರೆ. ಮತ್ತೆ ಸೋನು ಹಣ್ಣನ್ನ ಇಸ್ಕೊಳ್ಳೋ ಆತರದಲ್ಲಿ ಎಡವಿ ಬಿದ್ದು ಹೋಗ್ತಾನೆ. ಬಂದ್ಬಿಟ್ಟ ಇಲ್ಲಿ ಮಾವಿನ ಹಣ್ಣು ತಿನ್ನೋದಕ್ಕೆ? ನಿನಗ್ ಯೋಗ್ಯತೆ ಇದೆಯಾ ಅದಕ್ಕೆ? ಮೊಣಕಾಲ್ ಊರೋದಕ್ಕೂ ಲಾಯಕ್ಕಿಲ್ಲ ನೀನು. ಎಷ್ಟು ಕಾಸ್ಟ್ಲಿ ಮಾವಿನ ಹಣ್ಣು ಗೊತ್ತಾ? ಇದ್ರ ಸ್ಮೆಲ್ ತಗೊಳ್ಳೋದು ಕೂಡ ನಿನಗ್ ಕಾಸ್ಟ್ಲಿ ಆಗ್ಬಿಡುತ್ತೆ. ಪ್ರಕಾಶ್ ಮತ್ತೆ ಅನಿಲ್ ಅವನ್ನ ನೋಡಿ ನಗ್ತಾರೆ. ಸೋನು ಪಾಪ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಮತ್ತೆ ಹೆಗಲಿಗೆ ತನ್ನ ಗುಜರಿ ಚೀಲನ ಹಾಕೊಂಡು ಮುಂದ್ ಹೋಗ್ತಾ ಇರ್ತಾನೆ.
ನಡೀತಾ ನಡೀತಾ ಅವನಿಗೊಬ್ರು ಸಾಧು ಮಹಾರಾಜರು ಸಿಗ್ತಾರೆ. ಪಾಪ ಅವರು ತಲೆ ಸುತ್ತಿ ಕೆಳಗಡೆ ಬಿದ್ದು ಹೋಗಿರ್ತಾರೆ. ಪಾಪ ಅವನು ಓಡ್ಕೊಂಡು ಅವ್ರ ಹತ್ರ ಹೋಗ್ತಾನೆ. ಸ್ವಾಮೀಜಿ, ಏನಾಯ್ತು? ನಿಮಗೆ ಯಾಕೆ ಪ್ರಜ್ಞೆ ತಪ್ಪಿದೆ? ನಾನು ಇವರಿಗೆ ನೀರು ಕುಡಿಸ್ಬೇಕು. ಸೋನು ಓಡ್ಕೊಂಡು ಹೋಗಿ ನದಿಯಿಂದ ನೀರನ್ನ ತಗೊಂಡ್ ಬರ್ತಾನೆ. ಮತ್ತೆ ಸಾಧು ಮಹಾರಾಜರ ಮುಖಕ್ಕೆ ಹಾಕ್ತಾನೆ. ಸಾಧು ಮಹಾರಾಜರಿಗೆ ಪ್ರಜ್ಞೆ ಬರುತ್ತೆ. ಸೋನು ತನ್ನ ಪಕ್ಕದಲ್ಲಿದ್ದನ್ನ ನೋಡಿ ಸಾಧು ಮಹಾರಾಜರು ಅವನಿಗೆ ಹೇಳ್ತಾರೆ, ಯಾರು ನೀನು? ಹಾಗೂ ಇಲ್ಲಿ ಏನ್ ಮಾಡ್ತಾ ಇದೀಯಾ? ಹಾಗೂ ನಾನು ಈ ನೆಲದಲ್ಲಿ ಯಾಕೆ ಮಲ್ಕೊಂಡಿದ್ದೆ? ನನಗೇನು ನೆನ್ಪು ಬರ್ತಿಲ್ಲ. ಸ್ವಾಮೀಜಿ, ಈ ಬಿಸಿಲಿಂದ ನಿಮಗೆ ಪ್ರಜ್ಞೆ ತಪ್ಪ ಹೋಗಿತ್ತು. ನಾನು ಪಕ್ಕದಲ್ಲಿರುವ ನದಿಯಿಂದ ನೀರನ್ನ ತಂದು ನಿಮ್ ಮುಖಕ್ಕೆ ಹಾಕ್ದೆ ಹಾಗೂ ನಿಮಗೆ ಕುಡಿಸ್ದೆ. ಅದಕ್ಕೆ ನಿಮಗೆ ಪ್ರಜ್ಞೆ ಬಂದ್ಬಿಡ್ತು. ನಿನಗೆ ತುಂಬಾ ತುಂಬಾ ಧನ್ಯವಾದಗಳು ಮಗು, ನೀನ್ ನನ್ನನ್ನ ನೋಡ್ಕೊಂಡಿದ್ದಕ್ಕೆ. ಸ್ವಾಮೀಜಿ, ಇದಂತೂ ನನ್ನ ಕಾರ್ಯ ಆಗಿತ್ತು. ಆದ್ರೆ ನೀನು ಈ ತರ ಬೇಜಾರಲ್ಲಿ ಯಾಕಿದೀಯಾ? ನಿನಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಸೋನು ಸಾಧು ಮಹಾರಾಜ್ಗೆ ಎಲ್ಲಾ ವಿಷಯನೂ ಹೇಳ್ತಾನೆ. ಮತ್ತೆ ಹಣ್ಣು ತಿನ್ಬೇಕು ಅನ್ನೋ ಆಸೆನೂ ಕೂಡ ವ್ಯಕ್ತಪಡಿಸ್ತಾನೆ. ಸಾಧು ಮಹಾರಾಜರು ಸೋನು ಮಾತನ್ನ ಕೇಳಿ ಬೇಜಾರ್ ಮಾಡ್ಕೊಂಡು ಅವನಿಗೆ ಹೇಳ್ತಾರೆ, ಸೋನು, ನೀನ್ ನನಗೆ ಸಹಾಯ ಮಾಡಿದ್ಯಾ. ನಾನ್ ನಿನಗೆ ಈ ಕಮಂಡಲವನ್ನ ಕೊಡ್ತೀನಿ. ಇದ್ರಿಂದ ಮಾವಿನ ರಸ ಬರುತ್ತೆ. ಅದ್ರಲ್ಲಿ ನೀನ್ ಎಷ್ಟ್ ಸಲ ಊಫ್ತೀಯೋ ಅಷ್ಟ್ ಸಲ ಮಾವಿನ ರಸ ಬರುತ್ತೆ. ಇವಾಗ ನೀನು ಎಷ್ಟು ಬೇಕಾದ್ರೂ ಹಾಗೂ ಯಾವಾಗ ಬೇಕಾದ್ರೂ ಮಾವಿನ ರಸನ ಕುಡಿಬಹುದು. ಸಾಧು ಮಹಾರಾಜರು ಸೋನುಗೆ ಕಮಂಡಲನ ಕೊಡ್ತಾರೆ. ಕಮಂಡಲನ ತಗೊಂಡು ಸೋನುಗೆ ತುಂಬಾ ಖುಷಿ ಆಗತ್ತೆ. ಮತ್ತೆ ಮನಸ್ಫೂರ್ತಿಯಾಗಿ ಹಣ್ಣಿನ ರಸ ಕುಡಿತಾನೆ. ಅವನು ಕುಡಿಯೋದಲ್ದೆ ಅವನ ಜೊತೆಲಿದ್ದಂತ ಇನ್ನೂ ಬಡವರಿಗೆ ಹಣ್ಣಿನ ರಸನ ಕುಡಿಸ್ತಾನೆ. ಅದನ್ನ ಕುಡಿಯೋದಿಕ್ಕೆ ಆಗದೆ ಇರೋರ್ಗೆ. ಒಂದು ಸಲ ಸೋನು ಕಮಂಡಲದಿಂದ ಹಣ್ಣಿನ ರಸ ತೆಗೆದು ಕುಡಿಯೋವಾಗ, ಜೊತೆಗೆ ತನ್ನ ಸ್ನೇಹಿತರಿಗೆ ಕುಡಿಸೋವಾಗ ಅನಿಲ್ ಮತ್ತೆ ಪ್ರಕಾಶ್ ಅದನ್ನ ನೋಡ್ತಾರೆ. ಪ್ರಕಾಶ್, ಇವನು ಆ ವ್ಯಕ್ತಿ ತಾನೇ? ನಾವ್ ಇವನಿಗೆ ಮಾವಿನ ಹಣ್ಣು ತಿನ್ನಕ್ ಬಿಟ್ಟಿರ್ಲಿಲ್ಲ ಹಾಗೂ ಅವನನ್ನ ತಳ್ಳಿ ಅಲ್ಲಿಂದ ಕಳಿಸ್ಬಿಟ್ಟಿದ್ವಿ. ಇವನಂತೂ ಅದೇ ಗುಜ್ರಿ ಅವನಲ್ವಾ? ಹಾ, ನೋಡಕ್ಕಂತೂ ಹಾಗೆ ಕಾಣ್ತಾನೆ. ಆದ್ರೆ ಅವನಂತೂ ಗುಜ್ರಿ ಅವನಾಗಿದ್ದ. ಆದ್ರೆ ಇವನ ಹತ್ರ ಇಷ್ಟು ಕಾಸ್ಟ್ಲಿಯ ಮಾವಿನ ಹಣ್ಣಿನ ರಸ ಎಲ್ಲಿಂದ ಬರ್ತಿದೆ? ಮತ್ತೆ ಎಷ್ಟು ಮಾವಿನ ಹಣ್ಣಿನ ರಸ ಅಂದ್ರೆ ಅವನ್ ಬೇರೆಯವನಿಗೂ ಸಹ ಕೊಡ್ತಾ ಇದ್ದಾನೆ. ಇದನ್ನ ಕಂಡು ಹಿಡಿಲೇಬೇಕು ನಾವು. ಅನಿಲ್ ಮತ್ತೆ ಪ್ರಕಾಶ್ ಅದನ್ನ ನೋಡ್ದಾಗ ಕಮಂಡಲದ ರಹಸ್ಯ ಅವರಿಗೆ ಗೊತ್ತಾಗ ಹೋಗುತ್ತೆ. ಓಹೋ, ಇವನ ಮಾವಿನ ಹಣ್ಣಿನ ರಸದ್ದು ಈ ರಹಸ್ಯನಾ? ಈ ಕಮಂಡಲವನ್ನ ನಾವು ಕದಿಯೋಣ, ಆಮೇಲೆ ನೋಡೋಣ ಇವನ್ ಮಾವಿನ ಹಣ್ಣಿನ ರಸನ ಹೇಗ್ ಕುಡಿತಾನೆ ಅಂತ. ಅನಿಲ್ ಮತ್ತೆ ಪ್ರಕಾಶ್ ಕಣ್ಣು ಮಿಟುಕ್ಸೋದ್ರೊಳಗಡೆ ಆ ಕಮಂಡಲನ ಕದ್ದು ಬಿಡ್ತಾರೆ. ಮತ್ತೆ ಬೆಟ್ಟಕ್ ಹೋಗಿ ಬಚ್ಚಿಟ್ಕೋತಾರೆ. ಅಲ್ಲಿ ಅವರಿಬ್ಬರಿಗೂ ಜಗಳ ಆಗತ್ತೆ, ಯಾರ್ ಮೊದ್ಲು ಆ ಕಮಂಡಲದಿಂದ ಮಾವಿನ ರಸನ ತೆಗಿಯೋದು ಅಂತ. ಕೊಡು ಪ್ರಕಾಶ್, ನನಗೆ ಕಮಂಡಲ ಕೊಡು, ಮಾವಿನ ಹಣ್ಣಿನ ರಸ ಕುಡಿಯೋಣ. ನಾನ್ಯಾಕೆ ಕೊಡ್ಲಿ ಕಮಂಡಲ? ನನ್ ಕೈಯಲ್ಲಿದೆ ಅಂದ್ಮೇಲೆ ನಾನೇ ಮಾವಿನ ಹಣ್ಣಿನ ರಸನ ತಕ್ಕೊಡ್ತೀನಿ. ಇಲ್ಲ ಇಲ್ಲ, ಮಾವಿನ ರಸವನ್ನ ಕಮಂಡಲದಿಂದ ನಾನೇ ತೆಗಿತೀನಿ. ನಿನ್ನ ಹತ್ರ ತಾಕತ್ತಿದ್ರೆ ನನ್ನಿಂದ ಕಿತ್ಕೊಂಡು ತೋರ್ಸು. ಮಾವಿನ ರಸದ ಕಮಂಡಲ ನನ್ನ ಹತ್ರ ಇದೆ ಹಾಗೂ ಅದನ್ನ ಕದಿಯೋದಕ್ಕೆ ತುಂಬಾ ಕಷ್ಟಪಟ್ಟಿರೋದು ನಾನೇ. ಅಂದ್ಮೇಲೆ ಕಮಂಡಲದ ಮಾವಿನ ರಸ ನಂದು. ನಾನ್ ನಿನಗೆ ಸ್ವಲ್ಪನೇ ಕೊಡೋದು. ಅವರಿಬ್ರು ನಾನು ನಾನು ಅಂತ ಜಗಳ ಆಡುವಾಗ ಕೈ ತಪ್ಪಿ ಆ ಕಮಂಡಲ ಕೆಳಗಡೆ ಬಿದ್ದು ಹೋಗತ್ತೆ ಜಗಳದ ಮಧ್ಯದಲ್ಲಿ. ಮತ್ತೆ ಮಾವಿನ ರಸ ಕೆಳಗ್ ಬೀಳೋದಕ್ಕೂ ಶುರುವಾಗತ್ತೆ. ಎಷ್ಟು ಸಲ ಅದು ಗುಡ್ಡಕ್ಕೆ ತಾಗ್ತಾ ಇರತ್ತೋ ಅಷ್ಟು ಸಲ ಆ ಮಾವಿನ ರಸ ಕೆಳಗಡೆ ಬೀಳ್ತಿರತ್ತೆ. ಆ ಕಾರಣದಿಂದ ಅಲ್ಲಿ ಪ್ರವಾಹನೇ ಬರತ್ತೆ. ನಾನ್ ಹೇಳಿದ್ನಲ್ವಾ ಆ ಕಮಂಡಲ ನನಗ್ ಕೊಡು ಅಂತ, ಹಾಗೂ ನಾನು ಇದ್ರಿಂದ ಮಾವಿನ ರಸನ ತುಂಬಾ ಚೆನ್ನಾಗಿ ತೆಗಿತೀನಿ ಅಂತ. ಆದ್ರೆ ನೀನಿದ್ಯಲ್ಲ, ನನ್ ಮಾತನ್ನೇ ಕೇಳಲಿಲ್ಲ. ಇವಾಗ ಇದು ಎಷ್ಟು ಸಲ ಆ ಬಡ್ಡೆ ಕಲ್ಲಿಗೆ ಹೊಡೆಯುತ್ತೋ ಅವಾಗೆಲ್ಲ ತುಂಬಾ ಜಾಸ್ತಿ ಮಾವಿನ ರಸ ಬರ್ತಾನೆ ಇರುತ್ತೆ. ಇದೇ ತರ ಹೊರಗ್ ಬರ್ತಾ ಇದ್ರೆ ಇದ್ರಿಂದ ಪ್ರಳಯನೇ ಆಗ್ಬಿಡುತ್ತೆ. ನನಗೇನ್ ಗೊತ್ತಿತ್ತು ಇದ್ರ ಜಾದುವಿನಿಂದ ಹೆಂಗಾಗ್ಬೋದು ಅಂತಂದ್ರೆ ಈ ಪ್ರಳಯನೇ ಬಂದ್ಬಿಡುತ್ತೆ ಅಂತ ಹೇಳಿ. ನೋಡ್ತಾ ನೋಡ್ತಾ ಇಡೀ ಹಳ್ಳಿ ಮಾವಿನ ರಸದಲ್ಲಿ ಮುಳುಗ್ ಹೋಗತ್ತೆ. ಪ್ರತಿಯೊಬ್ರು ಆ ಮಾವಿನ ರಸದಲ್ಲಿ ಈಜಾಡೋದು ಕಾಣಿಸತ್ತೆ. ಎಲ್ರು ಮನೆ ಒಳಗಡೆನೂ ಮಾವಿನ ರಸ ಬಂದ್ಬಿಟ್ಟಿರತ್ತೆ. ಸೋನುಗೆ ಇದೆಲ್ಲ ಹೇಗ್ ಬಂತು ಅನ್ನೋದು ಗೊತ್ತಾಗತ್ತೆ. ಹಾಗಾಗಿ ಅವನು ಕಮಂಡಲನ ಹುಡ್ಕೊಂಡು ಹೋಗ್ತಾನೆ. ಬೆಟ್ಟದಲ್ಲಿ ಬಿದ್ದಿರೋಂತ ಆ ಕಮಂಡಲದ ಹತ್ರ ಅವನು ಹೋಗಿ ತಲುಪ್ತಾನೆ. ಈ ಕಮಂಡಲದ ಮಾವಿನ ರಸದಿಂದ ಈ ಪ್ರಳಯನೇ ಬಂದ್ಬಿಡ್ತು. ಈ ಪ್ರಳಯವನ್ನ ನಾನು ಹೇಗಾದ್ರೂ ಮಾಡಿ ಸರಿ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಎಲ್ಲದೂ ನಾಶ ಆಗ್ಬಿಡುತ್ತೆ. ಸೋನು ಆ ಕಮಂಡಲನ ಕೈಯಲ್ಲಿ ಹಿಡ್ಕೊಂಡು ಆ ಕಮಂಡಲಕ್ಕೆ ಹೇಳ್ತಾನೆ, ಕಮಂಡಲ ಕಮಂಡಲ,
ಈ ಮಾವಿನ ರಸವನ್ನ ನಿನ್ನ ಒಳಗಡೆ ಮತ್ತೆ ಸೇರಿಸ್ಕೋ. ನೀನ್ ಇದೇ ತರ ಮಾವಿನ ರಸವನ್ನ ಹೊರಗಡೆ ಬಿಡ್ತಾ ಇದ್ರೆ ಇಡೀ ಪ್ರಪಂಚನೇ ನಿನ್ನೊಳಗಡೆನೆ ಸೇರ್ಕೊಂಡ್ಬಿಡುತ್ತೆ. ನಿನ್ನ ಹತ್ರ ಬೇಡ್ಕೋತಿದ್ದೀನಿ, ಈ ಮಾವಿನ ರಸವನ್ನ ನಿನ್ನೊಳಗಡೆ ಸೇರ್ಸ್ಕೊಂಡ್ಬಿಡು. ಆ ಕಮಂಡಲ ಎಲ್ಲ ಮಾವಿನ ರಸನ ತನ್ನ ಒಳಗಡೆ ಎಳ್ಕೊಳತ್ತೆ. ಆಮೇಲೆ ಪ್ರತಿಯೊಂದು ಮುಂಚಿನ ತರನೇ ಆಗೋಗತ್ತೆ. ಈಗ ಸೋನು ಆ ಕಮಂಡಲನ ತಗೊಂಡು ಆ ಸಾಧು ಮಹಾರಾಜ್ರ ಹತ್ರ ಹೋಗ್ತಾನೆ. ಸ್ವಾಮೀಜಿ, ಈ ಕಮಂಡಲದ ಯಾವುದೇ ಅವಶ್ಯಕತೆ ಇಲ್ಲ. ಇವಾಗ ಈ ಕಮಂಡಲದಿಂದ ಇಡೀ ಊರಿಗೆ ಮಾವಿನ ರಸದ ಪ್ರಳಯ ಬಂದ್ಬಿಟ್ಟಿತ್ತು. ನನಗಂತೂ ಸ್ವಲ್ಪನೇ ಮಾವಿನ ರಸ ಬೇಕು. ಈ ಕಮಂಡಲದ ರಸದಿಂದ ಮತ್ತೆ ಏನಾದ್ರೂ ತೊಂದರೆ ಆಗ್ಬೋದು ಅಂತ ನನಗನ್ನಿಸ್ತಿದೆ. ಇವಾಗ ನಿನಗೆ ಏನ್ ಬೇಕು ಅದನ್ನ ಹೇಳು. ಸ್ವಾಮೀಜಿ, ನಾನಿದನ್ನ ನಿಮಗೆ ವಾಪಸ್ ಮಾಡಕ್ ಬಯಸ್ತೀನಿ. ನೀವು ಈ ಮಾವಿನ ರಸದ ಕಮಂಡಲವನ್ನ ವಾಪಸ್ ತಗೊಳ್ಳಿ. ಇದ್ರಿಂದ ಮುಂದೆ ಯಾವುದೇ ತೊಂದರೆ ಆಗ್ಬಾರ್ದು. ಸರಿ, ಈ ಕಮಂಡಲವನ್ನ ನಾನು ವಾಪಸ್ ತಗೊಂಡ್ಬಿಡ್ತೀನಿ. ಆದ್ರೆ ಯಾವಾಗ ನಿನಗೆ ಮಾವಿನ ರಸ ತಿನ್ಬೇಕು ಅನ್ಸುತ್ತೋ ಆವಾಗ ನೀನು ನನ್ನ ಹತ್ರಕ್ ಬಂದ್ಬಿಡು. ನಾನ್ ನಿನಗೆ ಈ ಕಮಂಡಲದಿಂದ ತುಂಬಾನೇ ಮಾವಿನ ರಸ ಕುಡಿಸ್ತೀನಿ. ಸರಿ ಸ್ವಾಮೀಜಿ, ನನಗೆ ಯಾವಾಗ ಮಾವಿನ ರಸ ತಿನ್ನಕ್ ಆಸೆ ಆಗುತ್ತೋ ಆವಾಗ ನಾನು ನಿಮ್ಮ ಹತ್ರ ಬಂದ್ಬಿಡ್ತೀನಿ. ಆದ್ರೆ ಈ ಕಮಂಡಲದಿಂದ ಮಾವಿನ ರಸವನ್ನ ತಗೊಳ್ಳೋದಿಲ್ಲ. ಯಾಕಂದ್ರೆ ಯಾವುದೇ ವಸ್ತುವನ್ನ ತುಂಬಾ ಜಾಸ್ತಿ ತಗೊಂಬಾರ್ದು. ಯಾವತ್ತಾದ್ರೂ ಒಂದಿನ ದುರಾಸೆಯಿಂದ ನಾವು ತುಂಬಾ ತೊಂದರೆಗೆ ಒಳಗಾಗ್ಬಿಡ್ತೀವಿ. ಎಷ್ಟಿದ್ಯೋ ಅಷ್ಟ್ರಲ್ಲೇ ನಾವು ಖುಷಿಯಿಂದ ಇರಬೇಕು. ನೀನು ತುಂಬಾನೇ ಸರಿಯಾಗಿ ಹೇಳ್ದೆ. ಅತಿ ಆಸೆ ಯಾವಾಗ್ಲೂ ಕೆಟ್ಟದನ್ನೇ ತರುತ್ತೆ. ಅತಿ ಆಸೆಯಿಂದನೇ ಆ ಅನಿಲ್ ಹಾಗೂ ಪ್ರಕಾಶ ಈ ಕಮಂಡಲವನ್ನ ಕದ್ದಿದ್ರು. ಇದ್ರಿಂದ ಸಮಸ್ಯೆನೇ ಆಗ್ಬಿಟ್ಟಿತ್ತು. ಸಾಧು ಮಹಾರಾಜರಿಗೆ ಪ್ರಣಾಮಗಳನ್ನ ಮಾಡಿ ಅಲ್ಲಿಂದ ಹೊರಟೋಗ್ತಾನೆ ಸೋನು. ಮತ್ತೆ ತನ್ನ ಮಾಮೂಲಿ ಗುಜುರಿ ಕೆಲ್ಸನ ಶುರು ಮಾಡ್ಕೋತಾನೆ. ಈಗ ಅವನ್ಗೆ ಏನೇ ತಿನ್ಬೇಕು ಅಂತ ಮನ್ಸಾದ್ರೂ ಅವನು ಸಾಧು ಮಹಾರಾಜ್ರ ಹತ್ರ ಹೋಗ್ತಾ ಇದ್ದ. ಅಲ್ಲಿ ಸಾಧು ಮಹಾರಾಜರು ಅವನಿಗೆ ಏನ್ ಬೇಕೋ ಅದನ್ನೆಲ್ಲ ಕೊಡ್ತಾ ಇದ್ರು. ಆದ್ರೆ ಯಾವತ್ತೂ ಅವನು ದುರಾಸೆ ಪಡ್ತಾ ಇರ್ಲಿಲ್ಲ. ಯಾಕಂದ್ರೆ ಅವನು ದುರಾಸೆ ಪರಿಣಾಮ ಏನು ಅಂತ ಗೊತ್ತಾಗಿತ್ತು. ಇನ್ನೊಂದು ಕಡೆ ಅನಿಲ್ ಮತ್ತೆ ಪ್ರಕಾಶ್ ಕೂಡ ಪಾಠ ಕಲ್ತಿದ್ರು. ಈಗ ಅವರು ಯಾವ್ದೇ ಬಡೋರ್ಗೂ ತೊಂದ್ರೆ ಕೊಡ್ತಾ ಇರ್ಲಿಲ್ಲ. ಯಾವತ್ತೂ ದುರಾಸೆ ಕೂಡ ಪಡ್ತಾ ಇರ್ಲಿಲ್ಲ.